ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಸೌಂದರ್ಯ ಲಹರಿಯ 36ನೇ ಶ್ಲೋಕವನ್ನು ಈ ಆಡಿಯೋದಲ್ಲಿ ನಾವು ಕಲಿತಾ ಬರ್ತಾ ಇದ್ದೀವಿ. ಈ 36ನೇ ಶ್ಲೋಕದಲ್ಲಿ ಆಜ್ಞಾಚಕ್ರದಲ್ಲಿ ದೇವಿಯ ಧ್ಯಾನ ಕ್ರಮ ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಈ ಶ್ಲೋಕ ಹೇಗಿದೆ ಮತ್ತು ಆ ಪದಗಳ ಭಾಗವನ್ನು ಮಾಡಿಕೊಂಡಾಗ ಎಷ್ಟು ಸರಳವಾಗಿ ನೀವು ಅದನ್ನು ಹೇಳಬಹುದು ನೋಡೋಣ. ತವಾಜ್ಞಾಚಕ್ರಸ್ಥಂ ತಪನ ಶಶಿಕೋಟಿ ದ್ಯುತಿಧರಂ ಪರಂ ಶಂಭುಂ ವಂದೇ ಪರಿಮಿಲಿತ ಪಾರ್ಶ್ವಂ ಪರಚಿತ ಯಮಾರಾಧ್ಯನ್ ಭಕ್ತ್ಯಾ ರವಿಶಶಿ ಶುಚೀನಾಮ ವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಹಿ ಭಾಲೋಕ ಭುವನೆ. ಭಾಲೋಕ ಭುವನೆ ಮಹಾಪ್ರಾಣಗಳಿರ್ತವೆ, ಗಮನ ಇರಬೇಕು. ಯಮಾರಾಧ್ಯನ್ ಮಹಾಪ್ರಾಣ, ಭಕ್ತ್ಯ, ಶಂಭುಂ ಮಹಾಪ್ರಾಣ, ಇವೆಲ್ಲವೂ ಭಾ. ಕೋಟಿದ್ಯುತಿಧರಂ ತಪನ ಶಶಿಕೋಟಿದ್ಯುತಿಧರಂ ಮಹಾಪ್ರಾಣ ಇದೆ ನೋಡಿ. ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ತಾ ಮೊದಲು ಪದಗಳನ್ನ ಬಿಡಿಸಿ ಅಭ್ಯಾಸ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಸೇರಿಸಿ ಹೇಳೋ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ತುಂಬ ಈಸಿ ಅಂತ ಅನಿಸುತ್ತೆ. ನೋಡಿ, ಒಟ್ಟಿಗೆ ಶ್ಲೋಕ ಹೇಳಿದ್ರೆ ಹೇಗಿರುತ್ತೆ ಅಂತ. ತವಾಜ್ಞಾಚಕ್ರಸ್ಥ ತಪನ ಶಶಿಕೋಟಿದ್ಯುತಿಧರಂ ಪರಂ ಶಂಭುಂ ವಂದೇ ಪರಿಮಿಲಿತ ಪಾರ್ಶ್ವಂ ಪರಚಿತ ಯಮಾರಾಧ್ಯನ್ ಭಕ್ತ್ಯಾ ರವಿಶಶಿ ಶುಚೀನಾಮ ವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕ ಭುವನೆ. ಹೀಗೆ ಬರುತ್ತೆ ಶ್ಲೋಕ. ಹಾಗೆ ಪದಗಳ ಅರ್ಥ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಇಲ್ಲಿ ಆ ಭಗವತಿಯನ್ನ ಹೇಳ್ತಾ ಇರುವಂತಹದ್ದು ತವಾಜ್ಞಾಚಕ್ರಸ್ಥಂ ಅಂದರೆ ತವ ಆಜ್ಞಾಚಕ್ರಸ್ಥಂ. ಆಜ್ಞಾಚಕ್ರ ಅಂದರೆ ಹುಬ್ಬುಗಳ ಮಧ್ಯಭಾಗದಲ್ಲಿರುವ, ಹುಬ್ಬುಗಳ ಮಧ್ಯಭಾಗದಲ್ಲಿರುವ ಅಂದರೆ ನಿನ್ನ ಆಜ್ಞಾಚಕ್ರದಲ್ಲಿರುವ. ತಪನ ಶಶಿಕೋಟಿ ದ್ಯುತಿಧರಂ ಕೋಟ್ಯಂತರ ಸೂರ್ಯಚಂದ್ರರ ಕಾಂತಿಯನ್ನು ಧರಿಸಿರುವ ದ್ಯುತಿಧರಂ. ಪರಂ ಅಂದರೆ ಪರತತ್ವ ಸ್ವರೂಪವಾದ. ಶಂಭುಂ ಶಂಭು ಅಂದರೆ ಶಿವ, ಈಶ್ವರನನ್ನು. ಪರಚಿತ ಅಂದರೆ ಶ್ರೇಷ್ಠಳಾದ. ಪರಿಮಿಲಿತ ಪಾರ್ಶ್ವಂ ಸುವಾಸನೆಯಿಂದ ಯುಕ್ತವಾದ ಎಡಭಾಗವುಳ್ಳ. ವಂದೇ ಅಂದರೆ ನಮಸ್ಕರಿಸುತ್ತೇನೆ. ಯಂ ಅಂದರೆ ಯಾರನ್ನು ಅಂದರೆ ಶಿವನನ್ನು. ಭಕ್ತ್ಯ ಅಂದರೆ ಭಕ್ತಿಯಿಂದ. ಆರಾಧ್ಯನ್ ಅಂದರೆ ಪೂಜಿಸುವವನು, ಆರಾಧಿಸುವವನು. ರವಿಶಶಿ ಶುಚೀನಾಂ ಸೂರ್ಯ ಚಂದ್ರ ಅಗ್ನಿಗಳಿಗೆ. ಅವಿಷಯೇ ಅಂದರೆ ಗೋಚರವಲ್ಲದ. ನಿರಾಲೋಕೆ ಅಂದರೆ ಯಾವುದೇ ಪ್ರಕಾಶವಿಲ್ಲದ. ಅಲೋಕೆ ವಿಜನವಾದ, ಏಕಾಂತದಲ್ಲಿ ಇರುವ. ಭಾಲೋಕ ಭುವನೆ ಅಂದರೆ ಬೆಳದಿಂಗಳುಗಳಿಂದಲೇ ತುಂಬಿರುವ, ಜ್ಯೋತ್ಸ್ನಾಮಯವಾದ ಲೋಕ ಅಂತ. ನಿವಸತಿ ಹಿ ಅಂದರೆ ನಿನ್ನ ಸಾಯುಜ್ಯ ಪದವಿಯನ್ನು ಹೊಂದಿ ಖಂಡಿತವಾಗಿ ಅಲ್ಲಿ ವಾಸ ಮಾಡುತ್ತಾನೆ ಅಂತ ಅರ್ಥ ಬರುತ್ತೆ ಇಲ್ಲಿ. ಸಾಧಕ ಇಲ್ಲಿ ಭ್ರೂ ಮಧ್ಯೆ ಆಜ್ಞಾಚಕ್ರದಲ್ಲಿರುವ
ಪರಶಿವನನ್ನು ಭಾವಪೂರ್ವಕವಾಗಿ ತನ್ನ ದೇಹಾಭಿಮಾನವನ್ನು ತೊರೆದು ತನ್ನ ಸ್ಥೂಲ ಸೂಕ್ಷ್ಮ ದೇಹವನ್ನೇ ಭಗವತಿ ಎಂದು ಪ್ರಾರ್ಥಿಸುತ್ತಾ ವಂದಿಸುವುದು ಅಂತ ತಿಳ್ಕೊಳ್ಬೇಕಾಗತ್ತೆ. ಹೀಗೆ ಪ್ರಾರ್ಥಿಸುವುದರಿಂದ ನಿಷ್ಕಾಮ ಧ್ಯಾನದಿಂದ ಜನನ ಮರಣಾದಿಗಳಿಂದ ಮುಕ್ತನಾಗುತ್ತಾನೆ ಅಂತ ಇಲ್ಲಿ ತಿಳ್ಕೊಳ್ಬಹುದು. ಭಾಲೋಕ ಭುವನೆ ಅಂದರೆ ಬೆಳದಿಂಗಳಿನ ಲೋಕ. ಸಹಸ್ರಾರ ಕಮಲದಲ್ಲಿ ಚಂದ್ರಬಿಂಬ. ಇದು ರವಿ ಶಶಿ ಅಗ್ನಿಗಳಿಗೆ ಗೋಚರವಾಗದ ಲೋಕ ಅಂತ ಹೇಳಲಾಗಿದೆ. ಹೀಗೆ ದೇವಿಯನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ಹೇಳುವಂಥದ್ದಾಗಿದೆ. ಆಜ್ಞಾಚಕ್ರಾಂತರಾಲಸ್ಥ, ಹಾಗೆ ಷಟ್ಚಕ್ರ ಸ್ಥಿತೆ ಹೀಗೆ ಹೇಳುವಂಥದ್ದಾಗಿದೆ. ಮಹಾಪದ್ಮಾಟವೀ ಸಂಸ್ಥಾ ಅಂದರೆ ಮಹತ್ತರವಾದ ಕಮಲ ಪುಷ್ಪಗಳ ವನ ಮಧ್ಯದಲ್ಲಿ ವಾಸ ಮಾಡುವವಳು. ಅದು ಸಹಸ್ರಾರ ಕಮಲ ಎಂದು ಹೇಳುವಂಥದ್ದಾಗಿದೆ. ಅಂದರೆ ಆ ಸಹಸ್ರಾರ ಕಮಲದಲ್ಲಿ ವಾಸ ಮಾಡುವವಳು ಅಂತ ಹೇಳುವಂಥದ್ದಾಗಿದೆ. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳಲಾಗಿದೆ. ಹೀಗಿತ್ತು ನಮ್ಮ ಈ ಸೌಂದರ್ಯ ಲಹರಿಯ 36ನೇ ಶ್ಲೋಕ. ಇದನ್ನು ನಿಧಾನವಾಗಿ ಮತ್ತೆ ಮತ್ತೆ ಕೇಳ್ತಾ ಅಭ್ಯಾಸ ಮಾಡಿ ಬರುತ್ತೆ. ಧನ್ಯವಾದಗಳು.